ಸೈನ್ಸ್ ಫಿಕ್ಷನ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ, ಒಂದು ಶೈಲಿಯಲ್ಲಿ ಕಪಿಲಿಪಿ ಸಾರನ ಬರೆದಿದ್ದೀರಾ. ನನ್ನ ದೃಷ್ಟಿನಲ್ಲಿ ಅವ್ರು ಯಾರೂ ಕೋತಿಗಳಲ್ಲ, ಅವ್ರು ಯಾರೂ ವಾನರಲ್ಲ. ದಕ್ಷಿಣ ಭಾರತದ ಟ್ರೈಬಲ್ ಪೀಪಲ್ ಅಂತ ಇಟ್ಕೊಳ್ಳೋಣ. ರಾವಣ ಬಿಟ್ಟು ಬಾಣಗಳು ಅಥವಾ ಅವನ ಮಗ ಇಂದ್ರಜಿತ ಬಿಟ್ಟು ಬಾಣಗಳು ನೋಡ್ತಿರ್ಬೇಕಾದ್ರೆ ಏನೆಲ್ಲ ಸಾಯ್ತಾರೆ. ಬಹುಶಃ ವಾಲಿ ಸುಗ್ರೀವನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಸಾಮಾನ್ಯ ಜನರ ನೋವುಗಳನ್ನು, ನಲಿವುಗಳನ್ನು, ದುಃಖಗಳನ್ನು ಮರ್ತೋಗ್ಬಿಡ್ತೀವಿ. ಇಡೀ ಸಮುದಾಯ, ಯಾರು ವಾನರ ಸಮುದಾಯ ಅಂತ ಏನು ಹೇಳ್ತೀವಿ, ಆಂಜನೇಯ ಅಥವಾ ವಾಲಿ ಸುಗ್ರೀವನ ಸಮುದಾಯ ಶಾಪ ಹಾಕಿರೋದಂತೂ ಸತ್ಯ. ನಮ್ಮ ದೇಶದಲ್ಲಿ ಗೊತ್ತಿರಬೇಕಲ್ಲ, 20,000 ಪ್ರಭೇದಗಳಿದ್ದಾವೆ. 20,000 ಪ್ರಭೇದದಲ್ಲಿ ನಾವು 2 ಕೀಳಿಬೇಕು ಅಥವಾ 1 ಕೀಳಿಬೇಕು ಸಂಜೀವಿನಿಗೆ. ಬಹುಶಃ ನಾವು ಸಂಜೀವಿನಿ ಅಂದರೆ ಏನು ಅಂತ ಕಂಡುಹಿಡಿದೀವಿ ಅಂತ ನಾವು ನಂಬ್ತೀವಿ. ಸರ್, ಅಗೇನ್ ಈ ಕರಿಸೀರಿ ಯಾನ, ಕನಕ ಮುಸುಕು ಎಲ್ಲ ಬಂದರೆ ಇತಿಹಾಸದ ಮೇಲೆ ನಾವು ಮಾತಾಡಿದ್ವಿ. ಸೊ ಇನ್ನೂ ಅದರೊಳಗೆ ತುಂಬ ಹಲವಾರು ವಿಷಯ ಇದೆ, ಮಾತಾಡ್ತೀವಿ ಅಂತ ಹೋದರೆ. ಅದೇ ರೀತಿ ನಿಮಗೆ ಮತ್ತೆ ಕಪಿಲಿಪಿ ಸಾರ ಅಂತ ಬರೀತೀರಾ, ಅಲ್ಲಿ ಪುರಾಣಕ್ಕೆ ಹೋಗ್ತೀರಾ. ಅಂದರೆ ಪುರಾಣ ನಾವು ನಮ್ಮ ದೇಶದಲ್ಲಿ ಅದನ್ನು ಇತಿಹಾಸ ಅಂತಲೇ ಕರೆಯುವಂಥ ಒಂದು ರಾಮಾಯಣದ ಭಾಗಕ್ಕೆ ಹೋಗ್ತೀರಾ. ಅಲ್ಲೂ ಕೂಡ ಸಾಮಾನ್ಯವಾಗಿ ರಾಮಾಯಣ ಅಂದರೆ ನಮಗೆ ಒಬ್ಬ ಹೀರೋ ಅಂತ ಕಾಣಿಸೋದು ಹನುಮಂತನೇ. ಒಂದು ಮಾಸ್ ಇರೋ ಥರ ಅಲ್ಲಿ ಇರೋವಂಥದ್ದಾಗಲಿ, ಒಂದು ನಿಷ್ಕಲ್ಮಶವಾದ ಒಂದು ಪಾತ್ರ ಎಂಟ್ರಾಗಿ ಅದು ಅದರದೇ ಆದ ಒಂದು ಗುರು, ಒಬ್ಬ ಶಿಷ್ಯನಾಗಿ ನಾವು ಹನುಮಂತನ ನೋಡ್ತೀವಿ. ಒಂದು ಗುರುಪ್ರೇಮನ ನಾವು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನಾವು ಅಷ್ಟು ಚೆನ್ನಾಗಿ ನೋಡ್ತಾ ಹೋಗ್ತೀವಿ. ಅಲ್ಲೂ ಒಂದಷ್ಟು ಪ್ರಶ್ನೆಗಳು, ಅಲ್ಲೂ ನಮಗೆ ಒಂದು ಬೇರೆ ರೀತಿ ನಿಜನ ಸುಳ್ಳ ಎಲ್ಲವುದನ್ನು ನಂಬ್ಕೊಂಬಂದಾಗ್ಲೂ ಒಂದು ಸಂಜೀವಿನಿ ಘಟನೆ ಬಂದಾಗ ಒಂದು ಬೆಟ್ಟ ಎತ್ಕೊಂಬರೋದಾಗಲಿ. ಸೊ ಈ ಥರದ್ದು ಬ್ಲೆಂಡ್ಗಳನ್ನ ಸೇರಿಸಿ ಅಗೇನ್ ಒಂದು ಸೈನ್ಸು, ನಾವು ಯಾವುದೋ ಒಂದು ಇವತ್ತಿನ ಕಾಲದ್ದು ಒಂದು ಯಾವ್ದಾರು ಹಾಲಿವುಡ್ ಸಿನಿಮಾ ಥರದ್ದು ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ, ಒಂದು ಶೈಲಿಯಲ್ಲಿ ಕಪಿಲಿಪಿ ಸಾರನ ಬರೆದಿದ್ದೀರಾ. ಅದು ಕಪಿಲಿಪಿ ಸಾರ ಅಲ್ಲಿ ಒಂದು 2-3 ವಿಷಯ ಗಮನಿಸ್ಬೇಕಪ್ಪ. ಕತೆ ಒಂದು ನಾನು ಬರೆದಿರೋದು, ಆದರೆ ಅದರ ಉದ್ದೇಶ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ನನ್ನ ತಲೆಯಲ್ಲಿ ಓಡಾಡ್ತಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಪಟ್ಟಿದ್ದೆ. ಮೊದಲನೇದಾಗಿ, ಆಂಜನೇಯ ಅಂದರೆ ನಿಜವಾಗಲೂ ಕೋತಿನ, ವಾನರನ ಅನ್ನೋದು. ಇವತ್ತಿಗೂ ನಾವು ಯಾರಾದರೂ ಒಬ್ಬ ಆಫ್ರಿಕನ್ ನೋಡಿದ್ರೆ ಏನಪ್ಪ ಅವ್ನು ಒಳ್ಳೆ ಚಿಂಪಾಂಜಿ ಇದ್ದಂಗಿದ್ದಾನೆ ಅಂತ ಹೇಳ್ತೀವಿ ಅಲ್ವಾ. ಇಟ್ಸ್ ಎ ರಾಂಗ್ ಥಿಂಗ್, ಬಟ್ ಆ ಥರ ಅಂತೀವಿ. ಉತ್ತರ ಭಾರತದಿಂದ ಬಂದ ಶ್ರೀರಾಮನ ಕಡೆ ಜನಕ್ಕೆ ದಕ್ಷಿಣ ಭಾರತದ ನಮ್ಮ ಜನ ಸ್ವಲ್ಪ ಹಂಗೆ ಕಂಡಿದ್ದಾರೆ, ಆಶ್ಚರ್ಯ ಇಲ್ಲ. ಹಾಗಾಗಿ ನಮ್ಮನ್ನು ಅವರು ಏನೋ ವಾನರ ಥರ ಅಂತ ಹೇಳಿದರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಆಂಜನೇಯ ನನ್ನ ದೃಷ್ಟಿನಲ್ಲಿ ದಕ್ಷಿಣ ಭಾರತದ ಒಬ್ಬ ವೀರ ವ್ಯಕ್ತಿ ಅಥವಾ ಶೌರ್ಯವಂತ ಮನುಷ್ಯ ಅಷ್ಟೇ ಹೊರತು ಅವನು ಏನೋ ವಾನರ ಅಲ್ಲ. ಯಾಕಂದರೆ ವಾನರಿಗೆ ಭಾಷೆ ಬರೋಕ್ಕೆ ಸಾಧ್ಯವಿಲ್ಲ, ಅದು ಸಂಸ್ಕೃತ ಬರುತ್ತಾ. ರಾಮ ಮಾತಾಡ್ತಾ ಇದ್ದ ಸಂಸ್ಕೃತ ತಾನೇ, ಸಂಸ್ಕೃತ ಹಿಂಗೆ ಬರೋಕ್ಕೆ ಸಾಧ್ಯ. ಭಾಷೆನೇ ಬರೆದಿರ್ಬೇಕಾದ್ರೆ ಸಂಸ್ಕೃತ ಸಂಭಾಷಣೆ ನಡೆಸ್ತಾರಲ್ವ ಒಬ್ಬರೊಬ್ಬರು, ಸುಗ್ರೀವ್ ಆಗಲಿ, ವಾಲಿ ಆಗಲಿ. ಅಥವಾ ನನ್ನ ದೃಷ್ಟಿನಲ್ಲಿ ಅವ್ರು ಯಾರೂ ಕೋತಿಗಳಲ್ಲ, ಅವ್ರು ಯಾರೂ ವಾನರಲ್ಲ. ದಕ್ಷಿಣ ಭಾರತದ ಟ್ರೈಬಲ್ ಪೀಪಲ್ ಅಂತ ಇಟ್ಕೊಳ್ಳೋಣ. ಇದು ನನ್ನ ತಲೆಯಲ್ಲಿತ್ತು ಒಂದು. ಎರಡನೇದು, ಒಂದು ಯುದ್ಧ, ಅದು ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಇಲ್ಲಿಂದ ಹೋಗಿ ಯುದ್ಧ ಮಾಡಿದಾಗ ಇಷ್ಟೊಂದು ಜನ ಹೋಗ್ತಾರೆ ಅಲ್ಲಿಗೆ, ಏನಾಗಿರಬೇಡ, ಎಷ್ಟು 100 ಜನ ಸತ್ತಿರ್ತಾರೆ ಯುದ್ಧದಲ್ಲಿ. ವಿವರಣೆ ನೋಡ್ತಾ ಇರ್ಬೇಕಾದ್ರೆ ರಾವಣ ಬಿಟ್ಟು ಬಾಣಗಳು ಅಥವಾ ಅವನ ಮಗ ಇಂದ್ರಜಿತ ಬಿಟ್ಟು ಬಾಣಗಳು ನೋಡ್ತಿರ್ಬೇಕಾದ್ರೆ ಏನೆಲ್ಲ ಸಾಯ್ತಾರೆ. ಅದೋಯ್ತು, ಕೊಚ್ಕೊಂಡೋಯ್ತು, ಸಿಡಿದೋಯ್ತು, ಎಷ್ಟು ಜನಕ್ಕೆ ಕಣ್ಣು ಹೋಯ್ತೋ, ಕಾಲು ಹೋಯ್ತೋ, ಎಷ್ಟು ಜನಕ್ಕೆ ದೇಹ ಅಂಗಗಳಿಲ್ಲದೆ ಆಗೋಯ್ತು, ಎಷ್ಟು ಜನ ಆ ರೀತಿ ಅಂಗ ಕಳ್ಕೊಂಡು ಜೀವ ಉಳಿಸ್ಕೊಂಡು ವಾಪಸ್ ಬರ್ತಾರೋ. ಅವರೆಲ್ಲ ವಾಪಸ್ ಬಂದಾಗ ಅವರ ಸಂಸಾರದಲ್ಲಿ ಆಗುವ ನೋವನ್ನು ನಾವು ಒಂದ್ಸಲ ಗಮನಿಸ್ತೀವ. ಹೌದು. ಇವೆಲ್ಲ ಆಗಿದೆ ಯಾಕೆ? ಒಬ್ಬಳಿಂದ, ಸೀತೆಯಿಂದ. ಒಬ್ಬ ಸೀತೆಗೆ ಇಷ್ಟೊಂದು ಯಾರೋ ಸಂಬಂಧವೇ ಇಲ್ಲದವರೆಲ್ಲ ಈ ರೀತಿ ನಮ್ಮ ಏನೋ ಯುದ್ಧದಲ್ಲಿ ಅಷ್ಟೊಂದು ದೇಹ ಎಲ್ಲ ಕಳ್ಕೊಂಡು ಬದುಕಬೇಕಾದ್ರೆ ವಾಪಸ್ ಬಂದಾಗ ಜನ ಏನಂದಿರ್ಬೋದು, ಏನು ಮಾಡಿರ್ಬೋದು ಅವರಿಗೆ? ಬಹುಶಃ ವಾಲಿ ಸುಗ್ರೀವನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಯಾರೋ ರಾಜನ ಹೆಂಡ್ತಿನ ಹೊತ್ಕೊಂಡೋಗಿದ್ದಕ್ಕೆ ನೀವು ಬಂದು ನಮ್ಮನ್ನೆಲ್ಲ ಏನೋ ವಿಧವೇರ್ ಮಾಡಿದ್ದೀರಲ್ಲ ಅನ್ನೋ ಕೋಪ ಅವರಿಗೆಲ್ಲ ಬಂದಿರುತ್ತೆ. ಕೊನೆಗೆ ಅವ್ರನ್ನ ಓಡಿಸ್ಬಿಟ್ಟಿರ್ತಾರೆ. ಇದು
ನನ್ನ ಕಲ್ಪನೆ. ಅವನ್ನೆಲ್ಲ ಏನೋ ಒಂದು ಕಥೆ ರೂಪದಲ್ಲಿ ತರೋಕ್ಕೆ ಕಪಿಲ್ ಪ್ರಸಾದ ಬರೆದ, ಜೊತೆಗೆ ಸಂಜೀವಿನಿ ಅಂದರೆ ಏನಿರ್ಬೋದು ಅನ್ನೋಂಥ ಒಂದು ಡಿಡಕ್ಷನ್ ಮಾಡಿ ಸಂಜೀವಿನಿ ಬಗ್ಗೆ ಬರೆದಿದ್ದು. ನಾವು ಚರಿತ್ರೆ ಆಗಲಿ, ಪುರಾಣ ಆಗಲಿ, ಇತಿಹಾಸ ಆಗಲಿ, ಯಾವುದೋ ಒಂದು ಕೇಂದ್ರ ವ್ಯಕ್ತಿನ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವೆಲ್ಲ ಮರ್ತೋಗ್ಬಿಡ್ತೀವಪ್ಪ. ಸಾಮಾನ್ಯ ಜನರ ನೋವುಗಳನ್ನು, ನಲಿವುಗಳನ್ನು, ದುಃಖಗಳನ್ನು ಮರ್ತೋಗ್ಬಿಡ್ತೀವಿ. ಇಲ್ಲಿ ಕಪಿಲಿಪಿ ಸಾರದಲ್ಲಿ ನಾವು ಗಮನಿಸಬೇಕಾಗಿರೋದು, ರಾಮ ಹೋದ ಸೀತೆಯನ್ನು, ಇನ್ಫ್ಯಾಕ್ಟ್ ಇವರು ಚೆನ್ನಾಗಿ ಹೇಳ್ತಾರೆ, ಯಾರು ಕುವೆಂಪು ಅವರು. ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಯಾರೋ ಇಬ್ಬರು ಸೈನಿಕರು ಶ್ರೀರಾಮ ನಡ್ಕೊಂಡು ಬರ್ತಾ ಇರ್ತಾರೆ ಒಂದು ದಿವಸ ಸಾಯಂಕಾಲ. ಆ ಸೈನಿಕರು ಕೇಳ್ತಾರೆ, ಅಲ್ಲಪ್ಪ ನೀವು ಬಂದಿದ್ದೀರಲ್ಲ ನನ್ನ ಹೆಂಡ್ತಿನ ಕಾಪಾಡೋಕ್ಕೆ ಅಂತ, ನಿಮಗೆ ಹೆಂಡ್ತಿ ಮಕ್ಕಳಿಲ್ವಾ ಅಂತಾರೆ. ನಮಗೂ ಮದುವೆ ಆಗಿದೆ ಸ್ವಾಮಿ ಅಂತಾರೆ. ನಿಮಗೆ ಮಕ್ಕಳಿಲ್ವಾ ಅಂತಾರೆ. ಸ್ವಾಮಿ ಮಗ ಇದ್ದಿದ್ರೆ ನಾನು ಕರ್ಕೊಂಬರ್ತಾ ಇರಲ್ವ ಯುದ್ಧಕ್ಕೆ ಅಂತಂತಾರೆ. ಅಂದರೆ ಅವನು ಅಷ್ಟೊಂದು ಡೆಡಿಕೇಟೆಡ್ ರಾಮನಿಗೆ ಅಂತ. ಹೌದು. ಬಟ್ ನಿಮಗೆ ನೋವಾಗಲ್ವಾ ಇದೆಲ್ಲ ಬಂದು ಈ ರೀತಿ ಕಷ್ಟಪಡೋಕ್ಕೆ? ಅವನೊಂದು ಮಾತು ಹೇಳ್ತಾನೆ, ಶ್ರೀರಾಮನಿಗೂ ನಾಚಿಕೆ ಆಗ್ಬಿಡುತ್ತೆ. ಏನು, ನಾವಿಲ್ಲಿ ಹೋರಾಡೋಕ್ಕೆ ಬಂದಿರೋದು ಸೀತೆಗೋಸ್ಕರ ಅಲ್ಲ, ಆದರೆ ಪತ್ನಿತ್ವವನ್ನು ಕತ್ಕೊಂಡು ಹೋದ್ನಲ್ಲ ರಾವಣ, ಅದರ ವಿರುದ್ಧವಾಗಿ ಬಂದಿರೋದು. ಆ ಪತ್ನಿ ಸೀತೆ ಆದರೆ ಏನು, ನನ್ನ ಹೆಂಡತಿ ಆದರೆ ಏನು, ಅದಕ್ಕೋಸ್ಕರ ನಾವು ಯುದ್ಧ ಮಾಡಕ್ಕೆ ಬಂದಿದ್ದೀವಿ ಅಂತ ಕುವೆಂಪು ರಾಮಾಯಣದಲ್ಲಿ ಕುವೆಂಪು ಒಬ್ಬರ ಸೈನಿಕನ ಕೈಲಿ ಹೇಳಿಸ್ತಾರೆ. ಅದು ನಂಗೆ ಸ್ವಲ್ಪ ಕನ್ವಿನ್ಸ್ ಆಯಿತು. ಹೌದು, ಯಾರೋ ಒಬ್ಬನ ಸೀತೆಗೋಸ್ಕರ ಮಾಡಿದ್ದಲ್ಲ ಅವರೆಲ್ಲನೂ, ತಮ್ಮ ಪತ್ನಿತ್ವವನ್ನು ಅಥವಾ ತಮ್ಮ ಸಂಸಾರದಲ್ಲೂ ಕೂಡ ಹಾಗಾದರೆ ಏನಾಗ್ಬೋದು ಅನ್ನೋದಕ್ಕೋಸ್ಕರ ದುಷ್ಟನ ನಾವು ಎದುರಿಸ್ಬೇಕು ಅಂತ ಬಂದಿದ್ದು ಅಂತ. ಆದರೂ ಕೂಡ ಅವರಿಗೆಲ್ಲ ಆಗಿರೋ ನೋವುಗಳು ಎಷ್ಟಿರುತ್ತೆ ನೋಡಿ. ಆ ನೋವುಗಳ ಪರಿಣಾಮ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಅವ್ರನ್ನೆಲ್ಲ ಓಡಿಸಿರ್ಬೇಕು ಅವ್ರ ಅಣ್ಣಮಾನಿಗೆ ಅನ್ನೋ ಥರ ಯೋಚನೆ ಮಾಡಿ ಕಪಿಲ್ ಪ್ರಸಾದ ಬರ್ತೀವಿ. ಅಂದರೆ ಅಲ್ಲಿ ಒಂದು ಜಾಗದಲ್ಲಿ, ಯಾಕೆಂದ್ರೆ ನಾವು ದೇಶ ಅಂತ ಬಂದಾಗ ಯುದ್ಧ ಮಾಡ್ದಂಗೆ, ಒಬ್ಬ ರಾಜ್ಯ ಅಂತ ಬಂದಾಗ ಯುದ್ಧ ಮಾಡ್ದಂಗೆ, ಅದೊಂದು ಒಂಥರ ಅನ್ಕಂಡೀಷನ್ ಲಭ್ಯ ಅಲ್ವಾ ಸರ್? ಅಲ್ಲಿ ಈ ಒಬ್ಬ ಸೈನಿಕನ ಹೆಂಡ್ತಿನ ಕಳಿಸ್ಕೊಟ್ಟಿರೋ ಥರನೇ ಇರುತ್ತಲ್ಲ ಅದು. ಅದನ್ನ ಹೆಂಗೆ ನೀವು ಹಿಂಗೆ ಈ ಆ ಡೈಮೆನ್ಷನ್ಗೆ ಹೆಂಗೆ ತೊಗೊಂಡ್ರಿ ಅಂತ ಈಗ ಹೇಳಿದ್ರಿ ನೀವು ಅದಕ್ಕೆ ರಿಲೇಟೆಡ್ಗೆ. ಬಟ್ ಆದರೂ ಇದೇ ಅಷ್ಟು ವೆಯ್ಟ್, ಇದು ತುಂಬ ಪಾಸಿಟಿವ್ ವಿಷಯ ಅಲ್ವಾ? ನಿಜವೇ. ಅದೇ ಕಾರಣಕ್ಕೆ ಆದರೂ ಕೂಡ ನೋವು ಬಂದಾಗ, ವಾಪಸ್ ಆ ಸೈನ್ಯ ಬಂದಾಗ ಆ ವಿಕೃತ ಸ್ಥಿತಿ ನೋಡಿಬಿಟ್ಟು ಏನಾಗಿರ್ಬೋದು ಅನ್ನೋದನ್ನು ನನಗೆ ಆ ಕಲ್ಪನೆ ಮಾಡಿಕೊಂಡ ನಂಗೆ ಅನ್ನಿಸ್ತು. ಬಹುಶಃ ಭಾಳ ಅಲ್ಲಿ ಅಂತರ್ಯುದ್ಧ ಆಗಿರುತ್ತೆ. ಕೊನೆಗೆ ಇವ್ರ ಮೇಲೆ ಕೋಪ ಮಾಡಿ ಇವ್ರನ್ನ ಅಟ್ಸ್ಬಿಟ್ಟಿರ್ತಾರೆ. ಅವ್ರು ಎಲ್ಲೋ ಬಚ್ಚಿಟ್ಕೊಂಡು ಹೋಗ್ಬೇಕಲ್ಲ ಈಗ, ಹಾಗಾಗಿ ಅವ್ರು ಅಂಡಮಾನ್ಗೆ ಹೋಗಿರ್ಬೇಕು ಅನ್ನೋ ರೀತಿ ಒಂದು ಕಲ್ಪನೆ ಏನಪ್ಪದು. ಏನಾಯಿತು ನಮಗೆ ಗೊತ್ತಿಲ್ಲ. ಆದರೆ ಯುದ್ಧ ಆದ ನಂತರ ಆ ನೋವನ್ನು ತಡ್ಕೊಳ್ಳೋಕ್ಕಾಗಲಾರದೆ ಇಡೀ ಸಮುದಾಯ, ಯಾರು ವಾನರ ಸಮುದಾಯ ಅಂತ ಏನು ಹೇಳ್ತೀವಿ, ಆಂಜನೇಯ ಅಥವಾ ವಾಲಿ ಸುಗ್ರೀವನ ಸಮುದಾಯ ಶಾಪ ಹಾಕಿರೋದಂತೂ ಸತ್ಯ. ಯಾರೋ ಒಬ್ಬರಿಗೋಸ್ಕರ ನಾವೆಲ್ಲ ವಿಧವೆಯರಾದ್ರಲ್ಲ ಅಂತ. ಎಷ್ಟೊಂದು ಜನ ವಿಧವೆಯರಾದರು ಅವಾಗಲ್ವ ಆ ಯುದ್ಧದಲ್ಲಿ. ಸೊ ಆ ರಾಜನ ಅಲ್ಲದ ಸತ್ಯವನ್ನು ಅಥವಾ ರಾಮಾಯಣವನ್ನು ಒಂದು ಎಳೆ, ಸಂಪೂರ್ಣವಾಗಲ್ಲ, ಒಂದು ಎಳೆನ ತರೋಕ್ಕೆ ನಾನು ಪ್ರಯತ್ನ ಪಟ್ಟೆ. ಜೊತೆಗೆ ವಿಜ್ಞಾನಿಯಾಗಿ ಮತ್ತೆ ಅಲ್ಲೇ ನೋಡಿದ್ರಲ್ಲ, ಅದೊಂದು ಸಾಹಿತ್ಯ. ವಿಜ್ಞಾನಿಯಾಗಿ ಸಂಜೀವಿನಿ ಅಂದರೆ ಏನಿರ್ಬೋದು ಅಂತ, ಆ ಸಂಜೀವಿನಿ ಅನ್ನೋದು ಏನಿರ್ಬೋದು ಅನ್ನೋದನ್ನು ಒಂದು ಇನ್ಫರೆನ್ಸ್ ಆಗಿ ಅಥವಾ ಒಂದು ಡಿಡಕ್ಟಿವ್ ಆಗಿ ಅಲ್ಲಿ ಡಿರೈವ್ ಮಾಡಿರೋದು. ಅದಕ್ಕೆ ನಾನೊಂದು ವೈಜ್ಞಾನಿಕ ಪ್ರಬಂಧ ಕೂಡ ಬರೆದೆ. ಒಂದು ವಿಷಯ ಹೇಳಬೇಕಪ್ಪ, ನಾನು ವಿಜ್ಞಾನದಿಂದ ಸಾಹಿತ್ಯಕ್ಕೆ ಬಂದೆ. ಹೌದು. ಸಾಹಿತ್ಯದಲ್ಲಿ ನಾನು ಆ ಕತೆ ಬರೆಯೋಕ್ಕೆ ಅಥವಾ ಕಾದಂಬರಿ ಬರೆಯೋಕ್ಕೆ ನಾನು ಸಂಶೋಧನೆ ಮಾಡ್ತಾ ಇದ್ದಾಗ ನನಗೆ ಕಂಡ ಕೆಲವು ವಿಷಯಗಳು ವಿಜ್ಞಾನಕ್ಕೆ ವಾಪಸ್ ಹೋಗಿದ್ದಾವೆ. ಅದರಲ್ಲಿ ಒಂದು ಉದಾಹರಣೆ ಅಂದರೆ ಈ ಸಂಜೀವಿನಿ. ಕಪಿಲಿಪಿ ಸರ ಬರೀಬೇಕಾದ್ರೆ ನಾನು ಸಂಜೀವಿನಿ ಅಂದರೆ ಏನಿರ್ಬೋದು ಅಂತ ನಾನು ಸ್ಟೂಡೆಂಟ್ಸ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ. ಎಸ್ಪೆಷಲಿ ಒಬ್ಬ ವಾಸುದೇವ್ ಅಂತ ಸಿರ್ಸಿಲಿದ್ದಾರೆ ಈಗ ಅವರು. ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾವಿವತ್ತು ಸಂಜೀವಿನಿ ಇದ್ದರೆ ಯಾಕೆ ಹುಡುಕ್ಬಾರ್ದು ವಾಸು ಅಂತಂದೆ. ಹೆಂಗೆ ಸಾರ್ ಅಂತಂದರು. ಸೊ ಡಿಸ್ಕಸ್ ಮಾಡ್ತಾ 4 ಕಂಡೀಷನ್ ಹಾಕ್ಕೊಂಡ್ವಿ. ಏನು, ಸಂಜೀವಿನಿ ಒಬ್ಬ ಸಾಯಿತಾರೋ ಲಕ್ಷ್ಮಣನ ಹುಟ್ಟಿಸ್ಬೇಕಾದ್ರೆ, ಮರುಜೀವ ತರಬೇಕಾದ್ರೆ ಅದು ಭಾಳ ಇಂಪಾರ್ಟೆಂಟ್ ಸಸ್ಯ ಆಗಿರಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ಸಸ್ಯ ಆಗಿದ್ದರೆ ಅದು ಎಲ್ಲರ ಮನೆಯಲ್ಲೂ ಇವತ್ತು ಇರಬೇಕಾಗಿತ್ತು. ಆದರೆ ಇಲ್ಲ. ಕಾರಣ ಏನಿರ್ಬೋದು? ಬಹುಶಃ ಅದು ಸಾಯ್ತಾರನ್ನೋ ಜೀವ ತರೋದಲ್ಲ, ಬೇರೆನೇನೋ ಕಾರಣ ಇರಬೇಕು ಅಂತ. ಹಿಂಗೆ ಹುಡ್ಕೊಂಡು ಹೋಗ್ತಾ ಒಂದು 4 ಕಂಡೀಷನ್ ಹಾಕ್ಕೊಂಡು ಹುಡುಕಿದರೆ ನಮ್ಮ ದೇಶದಲ್ಲಿ ಗೊತ್ತಿರಬೇಕಲ್ಲ, 20,000 ಪ್ರಭೇದಗಳಿದ್ದಾವೆ. 20,000 ಪ್ರಭೇದದಲ್ಲಿ ನಾವು 2 ಕೀಳಿಬೇಕು ಅಥವಾ 1 ಕೀಳಿಬೇಕು ಸಂಜೀವಿನಿಗೆ. ಹೇಗಪ್ಪ ಅಂತ ನಾವು ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೊನೆಗೆ 2 ಗಿಡಕ್ಕೆ ನಾವು ಫಿಲ್ಟರ್ ಆದ್ವಿ. ಅದು ನೋಡಿದ್ರೆ ಎಲ್ಲ ವಿಜ್ಞಾನಿಗಳು ಅದನ್ನ ಒಪ್ಕೊಂಡ್ರು, ಮೆಚ್ಕೊಂಡ್ರು. ಆ ಸಂಶೋಧನೆ ಎಲ್ಲರೂ ಗೌರವ ಕೊಟ್ಟರು. ಹಾಗಾಗಿ ಬಹುಶಃ ನಾವು ಸಂಜೀವಿನಿ ಅಂದರೆ ಏನು ಅಂತ ಕಂಡುಹಿಡಿದೀವಿ ಅಂತ ನಾವು ನಂಬ್ತೀವಿ.
ಅದಾಗೆ ಈ ಟಾಕ್ಸಿಕಾಲಜಿ ವಿಷವಿಜ್ಞಾನದ ಬಗ್ಗೆ ಬರೆದಿರುವಂಥ ಪುಸ್ತಕ. ಆಂಟಿಬಯೋಟಿಕ್ ಇದೆ ವಿಷ, ಇಫ್ ಇಟ್ಸ್ ಟೇಕನ್ ಅನ್ ಎಕ್ಸ್ಟ್ರಾ ಡೋಸ್. ಹೌದು ಹೌದು. ಆದರೆ ರೈಟ್ ಡೋಸ್ ಅಲ್ಲಿ ತಗೊಂಡ್ರೆ ಅದು ನಮಗೆ ಅದೇ ಮೆಡಿಸಿನ್. ಆ ವಿಷ ಯಾವುದಕ್ಕೆ ವಿಷ ಅಂತ ಇಂಪಾರ್ಟ್, ನಮಗೆ ವಿಷ ಅಂತಲೇ ಅಲ್ಲ, ನಮ್ಮ ಡಿಸೀಸಿಗೆ ಅದು ವಿಷ. ಎಕ್ಸಾಕ್ಟ್ಲಿ. ದಟ್ ಪೀರಿಯಡ್ ಇಸ್ ನಾಟ್ ಡಾರ್ಕ್ ಪೀರಿಯಡ್. ನಮಗೇನು ನಮಗೆ ಕತ್ಲ ಅಷ್ಟೇ. ನಿಜ ನಿಜ. ಅಲ್ಲಿದ್ದ ಪ್ರಖರತೆ, ಅಲ್ಲಿದ್ದ ಬೆಳಕು, ಅಲ್ಲಿದ್ದ ಡಿಸ್ಕವರೀಸು, ಓ ಮೈ ಗಾಡ್. ಹಂಗೆ ನಮ್ಮನ್ನ ಹೀನಾಯವಾಗಿ ನೋಡ್ಬಿಟ್ರು. ಅವ್ರು ಹೇಳಿದ್ದನ್ನೇ ವೇದವಾಕ್ಯ ಅಂತ ನಾವು ತಗೊಂಡು ಅದೇ ರೀತಿ ನಾವು ಯೋಚನೆ ಮಾಡಿಬಿಟ್ಟಿವಿ. ಅದು ನಮ್ಮ ಪ್ರಾಡಕ್ಟ್ನೇ ತಗೊಂಡು ಲೇಬಲ್ ಮಾಡಿ ನಮಗೆ ಕೊಡೋದು. ಆ ಹುಡುಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ಖುಷಿಯಾಗಿ ನಾನು ಹೇಳಿದೆ, ಅಲ್ಲಮ್ಮ ನಿಮ್ಮ ತಂದೆ ಮತ್ತು ನಿನ್ನ ಹೆಲ್ಪಿಂದ ನಾವು ಒಂದು CD ಮಾಡ್ಬೋದಲ್ಲ. ಉದಾಹರಣೆಗೆ ಯಾರೋ ಒಬ್ಬರಿಗೆ ಹಾವು ಕಚ್ಚಿದೆ, ಆ ಹಾವು ಕಚ್ಚಿರೋದಕ್ಕೆ ಯಾವುದಾದ್ರೂ ವೃಕ್ಷ ಆಯುರ್ವೇದಲ್ಲೋ ಅಥವಾ ಆಯುರ್ವೇದಲ್ಲೋ ಏನೋ ಲಿಂಕ್ ಇದೆಯಾ, ಬಳಸಿದಾರ ಅಂತ ಅದು ಲಿಂಕ್ ಕೊಡೋದು. ನಮ್ಮಲ್ಲಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಯಾಕೆಂದ್ರೆ ನಾವಿನ್ನೂ ದಾಸ್ಯತನದಿಂದ ಹೊರಗೆ ಬಂದಿಲ್ಲ. ಬಟ್ ನೋಟ್, ಡಯಾಬಿಟಿಸ್ ಇಸ್ ಆಲ್ಸೋ ಜೆನೆಟಿಕ್. ಹೌದು. ನನಗೆ ಬರ್ಬೇಕಾದ್ರೆ ನಮ್ಮ ತಂದೆಗಿತ್ತು, ನಮ್ಮ ತಂದೆಗಿತ್ತು, ಅವ್ರು ಬರ್ಬೇಕಾದ್ರೆ ಬಹುಶಃ ಅವ್ರ ತಂದೆ ಐಡೆಂಟಿಫೈ ಮಾಡಿರಲಿಲ್ಲ ಅಷ್ಟೇನೆ. ಏನಾಯ್ತು, ಈ ಜರ್ವಾ ಜನಾಂಗ ಕಂಡ ತಕ್ಷಣ ಕಾರಲ್ಲಿ ಹೋಗೋ ಈ ಸ್ಥಿತಿವಂತರು ಅವರಿಗೆ ಬಿಸ್ಕಟ್ಗಳು ಕೊಡೋದು, ಚಾಕ್ಲೇಟ್ಸ್ ಕೊಡೋದು ಶುರು ಮಾಡಿದರು. ಬರ್ತಾ 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 ಅಲ್ಲಿನ ಡಾಕ್ಟರ್ಗಳು ನೋಡ್ತಾರೆ, ಅವರಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಜರ್ವಾದಲ್ಲಿ.